ಬಿ ಖಾತೆ ಅಂತ ಒಂದು ಶುರು ಮಾಡಿದ್ರು. ಅದನ್ನು ಹೆಂಗೆ ಬಿ ಖಾತೆ ಅಂತ ಮಾಡಿದ್ದೀವಿ, ಕಾರ್ಪೊರೇಷನ್ ಕೊಟ್ಟಿದ್ದೀವಿ, ರೋಡ್ ಮಾಡ್ತಾ ಇದ್ದೀವಿ, ಕರೆಂಟ್ ಕೊಟ್ಟಿದ್ದೀವಿ, ನೀರು ಕೊಟ್ಟಿದ್ದೀವಿ, ಎಲ್ಲ ಡೆವಲಪ್ಮೆಂಟ್ ಆಗಿದೆ. ಈ ಹಳ್ಳಿಲಿ ಏನಾಗಿದೆ, ಎಲ್ಲ ಏನು ಮಾಡಿಬಿಟ್ಟಿದ್ದಾರೆ ಅಧ್ಯಕ್ಷರೇ, ಈಗ ನಿಮಗೂ ಗೊತ್ತಿರ್ತದೆ, ಈ ರೆವಿನ್ಯೂ ಸೈಟ್ ಫಾರ್ಮ್ ಮಾಡಿಬಿಟ್ಟಿರ್ತಾರೆ. ಬರೀ ಸೈಟ್ ಮಾತ್ರ ರಿಜಿಸ್ಟರ್ ಮಾಡ್ತಾನೆ, 30-40 20-30 20-40 30-40 ರಿಜಿಸ್ಟರ್ ಮಾಡ್ತಾನೆ. ಈ ರೋಡ್ ನಿನ್ನ ನಮ್ಮ ಮುನಿಯಪ್ಪನ ಹೆಸರಲ್ಲೇ ಇರ್ತದೆ, ಪಾಣಿಲೇ ಇರ್ತದೆ. ಆ ಕಡೆ ಸೈಟ್ ಕೊಟ್ಬಿಟ್ಟವನೇ, ಅವನು ದುಡ್ಡು ಉಸುಲು ಮಾಡಿಬಿಟ್ಟವನೇ, ರೋಡ್ ಮಾತ್ರ ಇರ್ತದೆ. ಪಾಣಿಯಲ್ಲಿ ತಿರ್ಗಿ ಅವನ ಹೆಸರು ಬರ್ತಾನೆ ಇರ್ತದೆ. ತಿರ್ಗಿ ಅವ್ನು ನ್ಯಾಯ ಆಡ್ಕೊಂಡು ಇದು ನಂದು, ಅವ್ರ ಅಪ್ಪ ಬಂದ್ಬಿಟ್ಟ, ಮಗ ಬಂದ, ತಿರ್ಗಾ ಬಗಳು ಪಾಣಿ ನನ್ನ ಸೇರಿದೆ ಅಂದ್ಬಿಟ್ಟು ತಿರ್ಗಾ ಇನ್ನೊಂದು ಬಸವರಾಜಿಗೆ ಮಾರ್ಬಿಡೋದು. ಇಲ್ಲ ಆಗೋದು. ಅದಕ್ಕೆ ಏನಾದ್ರು ಮಾಡಬೇಕು ಅಂತೇಳಿ ಈ ಫಸ್ಟು ನಾನು ಏನು ಮಾಡಿದೆ ಅಂದರೆ, ಆಲ್ ರೋಡ್ಸ್ ಐ ಡಿಕ್ಲೇರ್ಡ್ ಇಟ್ ಆಸ್ ಎ ಗೌರ್ಮೆಂಟ್ ರೋಡ್ ಅಂತ ಇದ್ಮೇಲೆ ಅದು ಗೌರ್ಮೆಂಟ್ ರೋಡ್, ಅವನು ಪ್ರೈವೇಟ್ ರೋಡ್ ಆಗ್ಲಿಕ್ಕಾದ. ಅದನ್ನು ಫಸ್ಟಾಗಿ ಇದನ್ನು ಡಿಕ್ಲೇರ್ ಮಾಡಿ ಎಲ್ಲ ಪಾಣಿಗಳಿಗೆ ಮಾಡಿ ಆಲ್ ಪ್ರೈವೇಟ್ ರೋಡ್ಸ್ ಆರ್ ಗೌರ್ಮೆಂಟ್ ರೋಡ್ಸ್ ಅಂತ ಡಿಕ್ಲೇರ್ ಮಾಡಿಬಿಟ್ಟೆ. ಫಸ್ಟ್ ಐ ಟು ಕೇಳಿದೆ. ಸೊ ಇದನ್ನು ದಾಖಲೆಗಳೆಲ್ಲ ತೆಗೆದುಕೊಂಡು ಬಂದೆ. ಸಿಂಗಲ್ ಪ್ಲಾಟ್ಗಳಿಗೆಲ್ಲ ಅಪ್ರೂವಲ್ ಶುರು ಮಾಡಿದೆ. ಇದರಿಂದ 7.5 ಲಕ್ಷ ಬಿ ಖಾತೆ ಇದೆ. ಇದನ್ನು ಕನ್ವರ್ಟ್ ಮಾಡಿ ಅವ್ರಿಗೆ ಎ ಖಾತೆ ಮಾಡಬೇಕು. ಎಲ್ಲ ಫೆಸಿಲಿಟೀಸ್ ಕೊಟ್ಬಿಟ್ಟಿದ್ದೀವಿ. ನಮ್ಮ ಕ್ಯಾಬಿನೆಟಲ್ಲೂ ನಮ್ಮ ಕೊಲೀಗ್ಸ್ನೆಲ್ಲ ಕೇಳಿದೆ, MLAಗಳು ಕೇಳಿದೆ, ಎಲ್ಲರೂ ಕೇಳಿದೆ. ಇದನ್ನು ನೋಡಿಬಿಟ್ಟು ಸೊ ಪಬ್ಲಿಕ್ಕು ಕೂಡ ಇದಕ್ಕೆ ಏನೇನು ಬೇಕೋ ಅಮ್ಯುನಿಟಿ ಕೊಟ್ಟಿದ್ದೀವಿ. ಅದರಲ್ಲಿ 5% ಅವ್ರಿಗೆ ಇದು 5.5% ಅಷ್ಟು ದುಡ್ಡು 5% ಅಷ್ಟು ಕಟ್ಟಿಸ್ಕೊಂಡು ಅನ್ಡೆವಲಪ್ಮೆಂಟ್ ಲ್ಯಾಂಡು ಝೋನಲ್ ರೆಗ್ಯುಲೇಷನ್ ಪ್ರಕಾರ ಅವ್ರಿಗೆ ಮಾಡಿ ಏಕಾತ ಮಾಡೋದು ಅಂತ ತೀರ್ಮಾನ ಮಾಡಿದ್ವಿ. ಇದು ಭಾಳ ಜನಕ್ಕೆ 7.5 ಲಕ್ಷ ಜನರಿಗೆ ಇದು ಅನುಕೂಲ ಆಗ್ತಾ ಇದೆ. ಇದೊಂದು ದೊಡ್ಡ ಇದಕ್ಕೆ 20 ಗುಂಟೆವರೆಗೂ ಜನ ಅನ್ನೋ ಕುಟುಂಬದ ಪ್ರಾಪರ್ಟಿನೇ ಯು ಕ್ಯಾನ್ ಲೇಕ್ ಇಟ್ ಪ್ರಾಪರ್ಟಿ. ಪುರಸಭೆಗಳ